ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಶೇಷ ಏನಂತಂದ್ರೆ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರ್ಬೋದು, ಇದು ಬಾಗೇಪಲ್ಲಿ ಮತ್ತೆ ಚಿಕ್ಕೊತ್ತೂರು ಮತ್ತೆ ಗೌರಿಬಿದನೂರು ಕನೆಕ್ಟ್ ಆಗುವಂತ ಒಂದು ರೋಡ್. ಸೊ ಈ ರೋಡ್ ಅಲ್ಲಿ ನಮ್ಮ ಮಂಜುನಾಥ್ ಅವರು ಒಂದು ಹೊಸ ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ. ಸೊ ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಪೆಟ್ರೋಲ್ ಬಂಕ್ ಓಪನ್ ಮಾಡಿರುವಂತದ್ದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಸೊ ಆ ಪೆಟ್ರೋಲ್ ಬಂಕ್ ನೀವು ನೋಡ್ತಾ ಇದ್ದಂಗೆ ಇನ್ನೊಂದು ಎದುರುಗಡೆ ಕಾಣಿಸ್ತಿರುವಂತದ್ದು ನಮ್ಮ ಬಲಭಾಗಕ್ಕೆ. ಸೊ ಇದೊಂದು ಪೆಟ್ರೋಲ್ ಬಂಕ್ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಫ್ಯೂಯಲ್ ಸ್ಟೇಷನ್ ಅಂತೇಳಿ. ಸೊ ಈ ಒಂದು ಗ್ರಾಮೀಣ ಭಾಗದಲ್ಲಿ ಮಂಜುನಾಥ್ ಅವರು ಒಂದು ಬಂಕರ್ ಓಪನ್ ಮಾಡಿರುವಂಥದ್ದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಒಂದು ಭಾಗ ಗ್ರಾಮೀಣ ಪ್ರದೇಶ, ತುಂಬಾ ಒಂದು ಟೌನ್ ದೂರ ಇರುವಂತಹ ಪ್ರದೇಶ. ಸೊ ಇಲ್ಲಿ ಪೆಟ್ರೋಲ್ ಬಂಕ್ ನ ಓಪನ್ ಮಾಡಿರೋದ್ರಿಂದ ಗ್ರಾಮೀಣ ಭಾಗದ ಜನರಿಗೆ ಮುಖ್ಯವಾಗಿ ಯೂಸ್ ಆಗುವಂತಹದ್ದು. ನಂತರ ಇಲ್ಲಿ ಕೃಷಿ ಚಟುವಟಿಕೆಗಳು ಜೊತೆ ಕ್ರಷರು ಮತ್ತೆ ಇನ್ನಿತರ ಚಟುವಟಿಕೆಗಳು ತುಂಬಾ ವಿಶೇಷವಾಗಿ ನಡೀತಾ ಇರ್ತದೆ. ಸೊ ಈ ಒಂದು ಭಾಗದ ಒಂದು ಜನ ಏನಿದ್ದಾರೆ ಬೇರೆ ಬೇರೆ ತುಂಬಾ ದೂರ ಒಂದು ಊರುಗಳಿಗೆ ಹೋಗೋದ್ರಿಂದ ಈ ಒಂದು ಪೆಟ್ರೋಲ್ ಬಂಕ್ ಆಗಿರೋದ್ರಿಂದ ಸೊ ಇಲ್ಲಿ ಆ ಒಂದು ಸೌಲಭ್ಯನ ಪಡ್ಕೋಬಹುದು. ಸೊ ಈ ಒಂದು ಭಾಗಕ್ಕೆ ಇದೊಂದು ಪೆಟ್ರೋಲ್ ಬಂಕ್ ಆಗಿರೋದು ತುಂಬಾ ಉತ್ತಮವಾದ ಒಂದು ಬೆಳವಣಿಗೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ಈ ಒಂದು ಭಾಗದಲ್ಲಿ ಯಾರ್ಯಾರು ಗಾಡಿಗಳನ್ನ ಮೇಂಟೈನ್ ಮಾಡ್ತಿದ್ರಿ, ಸೊ ಯಾರ್ಯಾರು ಒಂದು ಕೃಷಿ ಚಟುವಟಿಕೆಗಳಾಗಿರ್ಬೋದು ಅಥವಾ ಓನ್ ವೆಹಿಕಲ್ ನ ಯೂಸ್ ಮಾಡ್ತಿದ್ರಿ, ಸೊ ಈ ಒಂದು ಭಾಗದಲ್ಲಿ ಒಂದು ಪೆಟ್ರೋಲ್ ಬಂಕ್ ನ ಒಂದು ಸರ್ವಿಸ್ ನ ನೀವು ಪಡ್ಕೋಬಹುದು ವೀಕ್ಷಕರೇ. ಅದೇ ರೀತಿ ನೀವು ಒಂದು ಇಲ್ಲಿ ಬಿಸ್ನೆಸ್ ಕೊಡೋದ್ರಿಂದ ಒಬ್ಬ ಯುವ ಉದ್ಯಮಿಗೆ ಒಂದು ಸಹಕಾರ ಕೂಡ ಆಗುತ್ತೆ ಅಂತ ನಾನು ಹೇಳ್ತೀನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ಗೌರಿಬಿದನೂರು ತಾಲೂಕಲ್ಲಿ ನಮ್ಮ ಮಂಜುನಾಥ್ ಅವರು ಒಂದು ಹೊಸ ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ. ಸೊ ತಾವು ಒಬ್ಬ ಬಿಸ್ನೆಸ್ ಮ್ಯಾನ್, ಸೊ ಅವ್ರಿಗೆ ಏನಂತ ಶುಭ ಹಾರೈಸ್ತೀನಿ ಸರ್? ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪೆಟ್ರೋಲ್ ಬಂಕನ್ನು ಓಪನ್ ಮಾಡಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಸರ್ವಿಸ್ ಸ್ಟೇಷನ್ ಅನ್ನೋ ಹೆಸರಿನಲ್ಲಿ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಮಾಡಿದ್ದಾರೆ. ನಾನು ಹಂಗೂ ಕೇಳಿದೆ ಅವ್ರನ್ನ, ಇದಕ್ಕಿಂತ ಹೆಚ್ಚಾಗಿ ಶ್ರಮ ವಹಿಸಿ ಇಷ್ಟು ಅಚ್ಚುಕಟ್ಟಾಗಿ ಈ ಗ್ರಾಮೀಣ ಭಾಗದಲ್ಲಿ ಇಷ್ಟೊಂಥರ ಇನ್ವೆಸ್ಟ್ ಮಾಡೋ ಬದಲು ಇನ್ನೂ ಇದರಲ್ಲಿ ಟೌನ್ ಪಕ್ಕದಲ್ಲಿ ನೀವು ಮಾಡಿದರೆ ಇನ್ನೂ ಹೆಚ್ಚಿನ ಬಿಸ್ನೆಸ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ನಾನು ಮಾತು ಹೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಅಲ್ಲಿ ಮಾಡೋದು ಇರ್ತದೆ ಸರ್. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಜನ ನಮ್ಮ ರೈತಾಪಿ ಜನ ಭಾಳಷ್ಟು ದೂರಕ್ಕೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು, ಡೀಸೆಲ್ ಹಾಕ್ಸ್ಕೊಳ್ಳೋದು ಈ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಸುಮಾರು 8-10 ಕಿಲೋಮೀಟರ್ಗಳ ದೂರ ಹೋಗಿ ಅವ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರಿಗೆ ಅವ್ಯವಸ್ಥೆ ಆಗೋದು, ಅವರಿಗೆ ಆರ್ಥಿಕವಾಗಿ ಹೊರೆ ಆಗೋ ಬದಲು ನಮ್ಮ ಗ್ರಾಮೀಣ ಪ್ರದೇಶದ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ನಾನು ಪೆಟ್ರೋಲ್ ಬಂಕ್ ಮಾಡಬೇಕು ಅನ್ನೋದು ಮೊದಲನೇ ಉದ್ದೇಶ ಅನ್ನೋ ಒಂದು ಭಾವನೆ ಇರೋದು. ಅದಕ್ಕೋಸ್ಕರ ಅವ್ರಿಗೇನು ಒಂದು ಗ್ರಾಮೀಣ ಭಾಗದ ಜನದ ಬಗ್ಗೆ ಏನು ಒಂದು ಅಭಿಮಾನ ಇಟ್ಕೊಂಡ್ರೆ ಆ ಅಭಿಮಾನ ಎತ್ತಿ ತೋರಿಸ್ತದೆ. ಅದರಿಂದ ಈ ಗ್ರಾಮೀಣ ಭಾಗದಲ್ಲಿ ಎಷ್ಟೇ ಶ್ರಮ ಆದರೂ ಕೂಡ ಅಚ್ಚುಕಟ್ಟಾಗಿ ಮಾಡಿದರೆ ಭಾಳ ದೊಡ್ಡದಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ. ಅದರಲ್ಲಿ ಅವರಿನ ಯುವಕರು ಅವರ ಒಂದು ಉದ್ಯಮದಲ್ಲಿ ಈಗಾಗಲೇ ಒಂದು ಪೆಟ್ರೋಲ್ ಬ್ಯಾಂಕ್ ಈಗಾಗಲೇ ನಡೆಸ್ತಾ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಅದರಿಂದ ಇವೆಲ್ಲ ಯೋಚನೆ ಮಾಡಿ ಇಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಅನುಕೂಲ ಆಗಲಿ ಅಂತ ಈ ಒಂದು ಸರ್ವಿಸ್ ಸ್ಟೇಷನ್ ಓಪನ್ ಮಾಡಿದರೆ, ಇಲ್ಲಿ ಈ ಒಂದು ಪೆಟ್ರೋಲ್ ಬ್ಯಾಂಕಿನಲ್ಲಿ ವಿಚಾರದಲ್ಲಿ ಈ ಸರ್ವಿಸನ್ನು ಇವರು ಏನು ಈ ಗ್ರಾಮೀಣ ಭಾಗದಲ್ಲಿ ಉಪಯೋಗ ಮಾಡಿದ್ದಾರೆ ಅದನ್ನು ಉಪಯೋಗವನ್ನು ಎಲ್ಲ ರೈತಾಪಿ ಜನ, ಉದ್ಯಮಿಗಳು, ಈ ವೆಹಿಕಲ್ ಇಟ್ಕೊಂಡಿರುವಂಥವ್ರು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಮತ್ತು ಈ ಉದ್ಯಮ ಈ ಎರಡನೇ ಒಂದು ಸರ್ವಿಸ್ ಸ್ಟೇಷನ್ ಅವರು ಇದರಲ್ಲಿ ಬರೋದು ಯಶಸ್ವಿ ಆಗಲಿ, ಈ ಒಂದು ಪೆಟ್ರೋಲ್ ಬ್ಯಾಂಕು ಯಶಸ್ವಿಯಾಗಿ ಚೆನ್ನಾಗಿ ನಡೀಲಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅವ್ರ ವಿಷಯ. ಗೌರಿಬಿದನೂರಲ್ಲಿ ಯುವಕರು ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ತುಂಬಾ ಜನ ಇರ್ತದೆ. ತಾವು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಆ ಯುವಕರಿಗೆ ಬಿಸ್ನೆಸ್ ಮೋಟಿವೇಶನ್ ಏನು ಕೊಡ್ತೀರಿ ಸರ್? ಇವತ್ತು ಯುವಕರು ಓದಿದ ತಕ್ಷಣ ನಮಗೆ ಉದ್ಯೋಗ ಬೇಕು ಅಂತ ಅರ್ಸ್ಕೊಂಡು ಹೋಗೋರಿ ಜಾಸ್ತಿ. ಡಿಗ್ರಿ ಆದ ತಕ್ಷಣ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ ಇರ್ಬೋದು, ಗೌರ್ಮೆಂಟ್ ಕಂಪ್ನಿ ಇರ್ಬೋದು, ಕೆಲಸಕ್ಕೆ ಹೋಗ್ತಾರೆ. ಅದೇ ರೀತಿ ಈಗ ನಮ್ಮ ಮಂಜುನಾಥ್ ಅವರೇ ಮಾಡ್ಕೊಂಡ್ಬಂದರೆ ಒಂದಲ್ಲ ಒಂದು ಉದ್ಯೋಗ ಮಾಡೋಕ್ಕೆ ನಾನಾ ಇರ್ತವೆ, 100 ಇರ್ತವೆ. ಈ ಪೆಟ್ರೋಲ್ ಬಂಕ್ ಅನ್ನೋದು
ಇದೊಂಥರ ಆದರೆ ಇನ್ನೊಂದು ಭಾಗ ಕಾಂಟ್ರಾಕ್ಟ್ ಇರ್ಬೋದು ಅಥವಾ ಏನು ಸಣ್ಣ ಸಣ್ಣ ಗುಡಿ ಕೈಗಾರಿಕೆ ಇರ್ಬೋದು, ಚಿಕ್ಕ ಪುಟ್ಟ ಕೈಗಾರಿಕೆ ಇರ್ಬೋದು, ಬೇಕಾದಷ್ಟು ನೂರಾರು ಕೈಗಾರಿಕೆಗಳಿವೆ. ಅವ್ರು ಯಾವ ಕೈಗಾರಿಕೆಗಳನ್ನ ಆರಿಸ್ಕೊಂಡು ಗ್ರಾಮೀಣ ಮಟ್ಟದಲ್ಲಿ ಕೂಡ ಸಣ್ಣ ಕೈಗಾರಿಕೆಗಳಿಗೆ ಸ್ಥಾಪನೆ ಮಾಡೋಕ್ಕೆ ಚಿಕ್ಕದಿಂದಲೇ ದೊಡ್ಡದಾಗೋದು. ಯಾವತ್ತೂ ಕೂಡ ದೊಡ್ಡದಾಗಿ ಒಂದೇ ಸತಿ ಬೆಳೆಯೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರು ಸಣ್ಣ ಮಟ್ಟದಿಂದ ಬೆಳ್ಕೊಂಡು ಹೋಗ್ಬೋದು. ಅದರಿಂದ ಆದಷ್ಟು ಕೆಲಸ ಕಾರ್ಯ ಗೌರ್ಮೆಂಟು ಪ್ರೈವೇಟ್ ಅನ್ನೋದ್ರ ಬದಲು ಸ್ವಂತವಾಗಿ ಯಾವ್ದಾದ್ರು ಸಣ್ಣ ಕೈಗಾರಿಕೆಗಳ ಮೂಲಕ, ಗುಡಿ ಕೈಗಾರಿಕೆಗಳ ಮೂಲಕ ಸ್ಟಾರ್ಟ್ ಮಾಡಿ ಅದರ ಬೆಳವಣಿಗೆ ಕಂಡ್ರೆ ಅದರಲ್ಲೂ ಕೂಡ ಅವ್ರು ಯಶಸ್ಸು ಕಾಣ್ಬೋದು. ಕೈಗಾರಿಕೆಗಳಲ್ಲಿ ತೊಡಗಿಸ್ಕೊಳ್ಳಿ, ತಾಂತ್ರಿಕ ಎಜುಕೇಷನ್ ಪಡೀಲಿ ಅವರು ಅಂತ ಅಂದ್ಬಿಟ್ಟು ಅಷ್ಟೇ. ಮಂಜುನಾಥ್ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಪೆಟ್ರೋಲ್ ಬಂಕ್ ಹೊಸ ಓಪನ್ ಮಾಡಿ ತಮಗೆ ಅಭಿನಂದನೆಗಳು. ಸೊ ಈ ಒಂದು ಗ್ರಾಮೀಣ ಭಾಗದಲ್ಲೇ ಪೆಟ್ರೋಲ್ ಬಂಕ್ ಮಾಡ್ಬೇಕನ್ನೋ ಉದ್ದೇಶ ನಿಮಗೆ ಮುಂಚೆ ಇತ್ತಾ, ಇಲ್ಲಾಂದ್ರೆ ಹೊಸದಾಗಿ ಏನಾದ್ರು ಈಗ ಅಡಿಷನಲ್ ಆಗಿ ಮಾಡ್ಕೊಂಡಿದ್ದ ಹೆಂಗೆ ಅಂತ? ಬ್ರದರ್, ಈಗ ನಾವು ಯಾಕೆ ಈ ಒಂದು ಪೆಟ್ರೋಲ್ ಬಂಕ್ನ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಉದ್ದೇಶ ಬಂತು ಅಂತಂದ್ರೆ, ಸುಮಾರು ನಾವು ಇಲ್ಲಿಂದ ಒಂದು 17 ಕಿಲೋಮೀಟರಿಂದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಪೆಟ್ರೋಲ್ ಬಂಕ್ ಇಲ್ಲ ಈ ಭಾಗಕ್ಕೆ. ಈಗ 3 ವರ್ಷದ ಹಿಂದೆ ನಮ್ದೇ ಇನ್ನೊಂದು ಸಂಸ್ಥೆ ಓಪನ್ ಮಾಡಿದ್ವಿ. ಏನು ಅಂತಂತಂದ್ರೆ ಗ್ರಾಮೀಣ ಭಾಗದ ರೈತಾಪಿ ವರ್ಗದವರಿಗೆ ಅನುಕೂಲ ಆಗಲಿ, ರೈತರಿಗೆ ಮತ್ತೆ ಸಣ್ಣ ಪುಟ್ಟ ವೆಹಿಕಲ್ಸ್ ಓಡಾಡುವಂಥವ್ರಿಗೆಲ್ಲ ಉಪಯೋಗ ಆಗಲಿ ಅಂತೇಳಿ ತೆಗ್ದಿದ್ದೀವಿ. ಆಗ್ಲೇ ಮತ್ತೆ ನಮ್ಮ ಜನ ತುಂಬಾ ದೂರ ಹೋಗ್ದಿರಂಗೆ ಸ್ಥಳೀಯ ಅಲ್ಲೇನೆ ಪೆಟ್ರೋಲ್ ಮತ್ತೆ ಡೀಸೆಲ್ ಲಭ್ಯ ಇರಲಿ ಅನ್ನೋ ಒಂದು ಉದ್ದೇಶದಿಂದ ತೆಗ್ದಿದ್ದೀವಿ. ನಾವು ಒಬ್ಬ ನಿರುದ್ಯೋಗಿಯಾಗಿ ನಾವು ಒಂದು ಜೀವನದ ಆಸರೆ ಆಗೋದು ಕೂಡ ಈ ಒಂದು ಸಂಸ್ಥೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಅಂದ್ರೆ ಈ ಒಂದು ಭಾಗದಲ್ಲಿ ಶುರು ಮಾಡಿರೋದ್ರಿಂದ ಸೊ ಎಷ್ಟು ಹಳ್ಳಿಗಳಿಗೆ ಮತ್ತೆ ಯಾವ್ಯಾವ ಒಂದು ಭಾಗಕ್ಕೆ ಕನೆಕ್ಟಿವಿಟಿ ತಗೊಳುತ್ತೆ ಅಂತ? ಮೇಜರ್ ಆಗಿ ಪಕ್ಕದಲ್ಲೇನೆ ಆಂಧ್ರ ಪ್ರದೇಶ ಇದೆ, 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವೀರಪುರ, ಲಕ್ಷ್ಮೀಪುರ ಅಂತ ಹೇಳ್ಬಿಟ್ಟು. ಆ ಒಂದು ಆಂಧ್ರ ಪ್ರದೇಶಕ್ಕೂ ನಮ್ಗೂ ಸುಮಾರು 10 ರೂಪಾಯಿ ಡಿಫ್ರೆನ್ಸಸ್ ಇದೆ. ಅವ್ರಿಗೂ ಅನುಕೂಲ ಆಗ್ತದೆ. ನಮ್ಮ ಪ್ರಾಂತ್ಯದಲ್ಲಿ ಕೂಡ ನಮ್ದು ಎಲ್ಲೋಡು ಮತ್ತೆ ಜಿಕೊತ್ತೂರು ಗ್ರಾಮ ಪಂಚಾಯತಿ, 2 ಗ್ರಾಮ ಪಂಚಾಯತಿ ಕೂಡ ಕವರ್ ಆಗ್ತದೆ. ಆದ ಕಾರಣ ಹೆಚ್ಚಿನದಾಗಿ ಮುಖ್ಯವಾಗಿ ರೈತಾಪಿ ಜನಾಂಗಕ್ಕೆ ಈ ಒಂದು ಸಂಸ್ಥೆ ಅತ್ಯ ಅಮೂಲ್ಯ ಅಂತ ಹೇಳ್ಬಿಟ್ಟು ನಾನು ಬಯಸ್ತೇನೆ. ಈ ಶಾಸಕರು ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರು. ಸೊ ತಮಗೆ ಎಷ್ಟು ಖುಷಿ ಆಗುತ್ತೆ? ನಮ್ಮಂಥ ಯುವ ಪ್ರತಿಭೆಗಳನ್ನ ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಬರುವಂತಹ ನಮ್ಮ KH ಪುಟ್ಟಸ್ವಾಮಿ ಗೌಡರು ಈ ದಿನ ಅವರಿಗೆ ಅನೇಕ ಕಾರ್ಯಕ್ರಮಗಳಿತ್ತು, ಆದರೂ ಅವನ್ನೆಲ್ಲ ಬದಿಗಿಟ್ಟು ನಮ್ಮ ಒಂದು ಸಂಸ್ಥೆನ ಉದ್ಘಾಟನೆ ಮಾಡಕ್ಕೆ ಬಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಅವರು ನಾವು ಸುಮಾರು ಒಂದು 5 ವರ್ಷದಿಂದ ನೋಡ್ತಿದ್ದೇವೆ. ಅವರು ಯಾವುದೇ ಒಂದು ಪಕ್ಷಪಾತವಿಲ್ಲದೆ, ಯಾವುದೇ ಒಂದು ಆಪೇಕ್ಷೆ ಇಲ್ಲದೆ ಜನಸೇವೆ ಮಾಡಲು ಬಂದಿರುವಂತಹ ಒಬ್ಬ ಜನಪ್ರತಿನಿಧಿ ಆಗಿರ್ತಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ. ಸರ್ ನಮಸ್ಕಾರ. ಸರ್ ಮೊದಲನೇದಾಗಿ ಈ ಒಂದು ಪೆಟ್ರೋಲ್ ಬಂಕ್ ಉದ್ಘಾಟನೆಗೆ ತಾವು ಕೂಡ ಬಂದಿದ್ದೀರಿ. ಮಂಜಣ್ಣವರು ನಿಮಗೆ ಎಷ್ಟರಿಂದ ಒಂದು ಬಾಂಧವ್ಯ ಇದೆ, ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಒಂದು ಸಂದರ್ಭದಲ್ಲಿ? ಮಂಜುನಾಥ್ ಬಂದು ನಮಗೆ ಆತ್ಮೀಯ ಸ್ನೇಹಿತ ಹಾಗೂ ಸಹೋದರ. ಮೊದಲಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲು ಯುವಕ ಪ್ರೆಸಿಡೆಂಟ್ ಆಗಿದ್ದ ನಾವು ನಾವು ಆದಮೇಲೆ ಒಳ್ಳೆ ಶ್ರಮಜೀವಿ, ಒಳ್ಳೆ ಯುವ ನಾಯಕ ಆಗಿ ಬೆಳೀತಾ ಇದ್ದೇನೆ. ಅಂಥವ್ರಿಗೆ ನಾವು ಒಂದು ಆಶೀರ್ವಾದ ಮಾಡೋಣ ನಮ್ಮ ಕಡೆಯಿಂದ. ತಮ್ಗೆ ಎಷ್ಟು ಒಂದು ಖುಷಿ ಅನ್ಸುತ್ತೆ ಈ ಒಂದು ಪೆಟ್ರೋಲ್ ಬಂಕ್ ಓಪನ್ ಮಾಡೋದು, ಆಮೇಲೆ ಈ ಒಂದು ಭಾಗದಲ್ಲಿ ಓಪನ್ ಮಾಡೋದು ಎಷ್ಟು ಖುಷಿ ಅನ್ಸುತ್ತೆ? ಆದರೆ ಈ ಖುಷಿ ವಿಚಾರದಲ್ಲಿ ಹೇಳ್ಬೇಕಾದ್ರೆ ಮಂಜು ಒಬ್ಬ ಯುವ ಉದ್ಯಮಿ ಆಗಬೇಕು. ಇದರಿಂದ ಇದೇ ವಿಚಾರ ಎಲ್ಲ ಇದೊಂದು ಪೆಟ್ರೋಲ್ ಬಂಕ್ ಅಂತಲ್ಲ, ಸಾಕಷ್ಟು ವಿಚಾರಗಳಲ್ಲಿ ಒಳ್ಳೆ ಉದ್ಯಮಿಯಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಬಡವರು ಇರ್ತಾರೆ, ಅವ್ರಿಗೆಲ್ಲ ಒಂದು ಉದ್ಯೋಗ ಅವಕಾಶ ಕೊಡಲಿ ಹಾಗೂ ಮುಂದೆ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಬೆಳೀಲಿ ಅಂತ ನಮಸ್ಕಾರ. ನಿಮ್ಮೂರಲ್ಲಿ ನಿಮ್ಮ ಸ್ನೇಹಿತರು ಒಂದು ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ, ತಮ್ಗೆ ಎಷ್ಟು ಖುಷಿ ಆಗ್ತಿದೆ? ಈಗ ತುಂಬ ಖುಷಿ ಆಗ್ತಿದೆ. ನನ್ನ ಆತ್ಮೀಯ ಸ್ನೇಹಿತ, ನಮ್ಮ ಪ್ರೀತಿಯ ಅಣ್ಣ, ನಮ್ಮ ರಾಜಕೀಯ ಗುರುಗಳು ಅಂತಲೇ ಹೇಳ್ಬೋದು. ಅಂಥವ್ರಿಗೆ ನಾವು ಪ್ರತಿದಿನವೂ ಪ್ರತಿ ಸಮಯದಲ್ಲೂ ಅವ್ರ ಜೊತೆಗಿರ್ತೀವಿ. ಈ ಒಂದು ಖುಷಿ ಸಂದರ್ಭದಲ್ಲಿ ನಾನು ಕೂಡ ಭಾಗಿಯಾಗಬೇಕಂತ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ ಈ ಒಂದು ಸಂದರ್ಭದಲ್ಲಿ. ಅದು ಬೇರೆ ಈ ಭಾಗದಲ್ಲಿ ಹೊಡೆದೋಸಲ್ಲಿ ಮೆಗರಗೆರೆ ಬಿಟ್ಟರೆ 10 ಭಾಗದಲ್ಲಿವರೆಗೂ ಯಾವುದೋ ಒಂದು ಪೆಟ್ರೋಲ್ ಬಂಕ್ ಇಲ್ಲ. ತುಂಬ ಅನುಕೂಲ ಆಗುವಂಥ ಒಂದು ಜಾಗನೇ ಹುಡುಕಿ ಇಲ್ಲಿ ಪ್ರಾರಂಭ ಮಾಡ್ತಿದ್ದೀವಿ. ಇಲ್ಲಿನ ರೈತಾಪಿ ವರ್ಗದವರಿಗೆ, ಕೋಳಿ ಫಾರಂ ಅವರಿಗೆ, ಈ ಲಾರಿ ಕ್ರಷರ್ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ. ಅದರ ಸಲುವಾಗಿ ಎಲ್ಲ ಅನುಕೂಲ ಆಗಿದೆ ಅಂತಲೇ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ.
ಈ ಒಂದು ಖುಷಿ ಸಂದರ್ಭದಲ್ಲಿ ನಾನು ಕೂಡ ಭಾಗಿಯಾಗಿ ತುಂಬ ಸಂತೋಷ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ನನ್ನ ಪ್ರೀತಿ ಅಣ್ಣ ಮಂಜು ನನಗೆ ಶುಭಾಶಯ ಕೋರಕ್ಕೆ ಬಯಸ್ತಿದ್ದೆ. ಥ್ಯಾಂಕ್ ಯು